ಇದೀಗ ನಮ್ಮನ್ನು ಆರ್ ಬಿ ತಿಮ್ಮಾಪುರ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಅಬಕಾರಿ ಸಚಿವರು ಕೂಡ ಹೌದು. ಬಾಗಲಕೋಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಓಡಾಟ ಮಾಡಿದಂಥವರು. ತಿಮ್ಮಾಪುರ ಸರ್, ಸ್ವಾಗತ ನಿಮಗೆ ಮಾತುಕತೆಗೆ. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ. ಏನು ಕಮಾಲ್ ಮಾಡಿಬಿಟ್ರಿ ಅಂತ ಬಾಗಲಕೋಟೆಯಲ್ಲಿ ನೀವು, ಜಾರಕಿಹೊಳಿ ಅವರೆಲ್ಲ ಏನು ಕಮಾಲ್ ಮಾಡಿದ್ರಿ ಅಂತ? ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯಜಿಯವರು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ವಿಶೇಷವಾಗಿ ಮೆಡಿಕಲ್ ಕಾಲೇಜು ಹಾಗೂ ಅವರ ಸೌಜನ್ಯತೆ, HY ಮೆಟಿ ಸಾಹೇಬ್ರ ಸೌಜನ್ಯತೆ, ಮತದಾರನಿಗೆ ಗೌರವ ಬರಬೇಕು ಹಾಗೆ ಅಂತಕ್ಕಂಥ ಮಾತುಗಳನ್ನ ಎಲ್ಲ ಕಡೆ ಕೇಳ್ತಾ ಇದ್ದೀವಿ. ಆದ್ದರಿಂದ ಜನತೆ ನಮ್ಮ ಅಭಿವೃದ್ಧಿ ಕೆಲಸಗಳ ಜೊತೆಗೆ ನಮ್ಮ ಪಕ್ಷದ ಎಲ್ಲ ನಾಯಕರು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಎಲ್ಲರೂ ಜೊತೆಗೂಡಿಸಿಕೊಂಡು ಒಗ್ಗಟ್ಟಿನಿಂದ ಈ ಚುನಾವಣೆಯಲ್ಲಿ ಕೆಲಸ ಮಾಡಿದ್ರಿಂದ ಮುಖ್ಯಮಂತ್ರಿಗಳ ಗೆಲುವು ಇದಾಗಬೇಕು. ಒಂದು 12,000 ಮತಗಳ ಲೀಡ್ ಕಾಣಿಸ್ತಾ ಇದೆ ನಮಗೆ. ಅಭಿವೃದ್ಧಿ ಕೆಲಸಗಳ ವಿಚಾರಗಳಲ್ಲಿ 12,000ಕ್ಕಿಂತಲೂ ನನ್ನ ನಿರೀಕ್ಷೆ 25,000 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾ ಇದ್ದೀವಿ. ಫೈನ್ ಸರ್, ಈಗ ಈ ಬಾಗಲಕೋಟೆ ವಿಚಾರಕ್ಕೆ ಬಂದಾಗ ಬಿಜೆಪಿಯವರೇನೋ ಬಹಳ ಬಹಳ ಕಾನ್ಫಿಡೆಂಟ್ ಆಗಿದ್ರು ಬಿಜೆಪಿ ಅವರು. ಚರಂತೆ ಮಠರು ಗೆಲ್ತಾರೆ, ಕಳೆದ ಬಾರಿ ಬಹಳ ಕಡಿಮೆ ಅಂತರದಿಂದ ಅವರು ಸೋತುಪಟ್ಟಿದ್ರು, ಹಾಗೆ ಹೀಗೆ ಇತ್ತಲ್ಲ. ಈಗ ಉಮೇಶ್ ಮೇಟಿ ಅವರು ತಂದೆಯವರು ನಿಧನ ಆಗಿದ್ದಕ್ಕೆ ಅವ್ರಿಗೆ ಆ ಟಿಕೆಟ್ ಸಿಕ್ಕಿದೆ. ಅವ್ರ ಬಗ್ಗೆ ಇದ್ದಂಥ ಇಮೇಜು ಮತ್ತು ನೀವೆಲ್ಲ ಸೇರ್ಕೊಂಡು ಕೆಲಸ ಮಾಡಿದ್ದು ಇದೆಲ್ಲ ಹೇಗಿತ್ತು ಅಂತ ತಿಮ್ಮಾಪುರ ಅವರೇ? ನೋಡಿ, HY ಮೆಟಿ ಸಾಹೇಬರು ಮತದಾರನಿಗೆ ಗೌರವ ಕೊಡ್ತಿದ್ರು. ಆ ಮತಕ್ಕೆ ಗೌರವ ಬರ್ತಕ್ಕಂಥ ಕೆಲಸ ಅವರು ಮಾಡಿದ್ರು. ಅಲ್ಲಿ ಕೊನೆಗೆ ಏನಾಗಿದೆ, ಬಾಗಲಕೋಟೆ ಜನತೆ ಬುದ್ಧಿವಂತರು. ಅವರಲ್ಲಿ ಭಾವನೆ ಏನಿದೆ ಅಂದರೆ, ನಾನು ಮತದಾರನಿಗೆ ಗೌರವ ತರ್ತಕ್ಕಂಥ ವ್ಯಕ್ತಿಗೆ ಮತ ಹಾಕಬೇಕು ಅಂಥೇಳಿ ಒಂದು. ಎರಡನೇದು ಯಂಗ್ ಮ್ಯಾನ್ ಉಮೇಶ, ಇನ್ನು ಹುಡುಗ, ಇವನಿಗೆ ಈಗ ನಾವು ಅವಕಾಶ ಕೊಟ್ಟರೆ ದೊಡ್ಡ ಅವಕಾಶಗಳು, ಮುಂದೆ ಅಭಿವೃದ್ಧಿ ಕೆಲಸಗಳಲ್ಲಿ ಯುವಕದಾನೆ, ಓಡಾಡಿ ಮಾಡ್ತಾನೆ ಅಂತಕ್ಕಂಥ ಭಾವನೆ, ಇದು ನಮಗೆ ಅನುಕೂಲ ಆಯಿತು. ಫೈನ್. ಅಂದರೆ ಈ ಇಡೀ ಬಾಗಲಕೋಟೆ ಅಂತ ಬಂದಾಗ ನಿಮಗೆ ಪ್ರತಿಷ್ಠೆ ಆಗಿತ್ತಾ ಇದು ತಿಮ್ಮಾಪುರ ಅವರೇ? ನಿಮಗೆ ಜಾರಕಿಹೊಳಿ ಪ್ರತಿಷ್ಠಿತ ಕ್ಷೇತ್ರನ ಇದು, ಗೆಲ್ಲೇಬೇಕು, ನೀವು ಬಹಳ ದಿನಗಳಿದ್ರಿ, ಓಡಾಡಿದ್ರಿ, ಕೆಲಸ ಮಾಡಿದ್ರಿ. ನಾನು ಜಿಲ್ಲಾ ಮಂತ್ರಿಯಾಗಿ ಇದನ್ನು ನಾನು ಮಾಡಲೇಬೇಕು, ಗೆಲುವು ಮಾಡಲೇಬೇಕಂತಕ್ಕಂಥದ್ದು ಸಹಜವಾಗಿತ್ತು ನನಗೆ. ಅದು ನನ್ನ ಗೆಲುವು, ಮತದಾರ ಗೆಲುವು. ಮತದಾರ ನಮ್ಮ ಕೈ ಹಿಡಿದ್ರು. ನಮ್ಮ ಮಾಡಿದ ಅಭಿವೃದ್ಧಿ ಕೆಲಸಗಳ ಜೊತೆ ನಾವು ಜನ ಜೊತೆ ಇರ್ತಕ್ಕಂಥ ರೀತಿ ನೀತಿಗಳಿಗೆ ನಮಗೆ ಜನ ಜೈಕಾರ ಹಾಕಿದ್ದಾರೆ. ಓಕೆ, ಫೈನ್. ಥ್ಯಾಂಕ್ ಯು ತಿಮ್ಮಾಪುರ ಅವರೇ, TV5 ಜೊತೆಯಲ್ಲಿ ಮಾತನಾಡೋದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.